ಶಿವಮೊಗ್ಗ ಜಿಲ್ಲಾ ಎನ್ಎಸ್ಸಿ ವತಿಯಿಂದ ಸಾಕಷ್ಟು ಬಾರಿ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ನಾವು ಮನವಿಯನ್ನ ಕೊಟ್ಕೊಳ್ತಾ ಬರ್ತಾನೆ ಇದೀವಿ. ಕಳೆದ 2 ವರ್ಷಗಳಿಂದನೂ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇದಾವೆ. ಆದ್ರೆ ಕುಲಪತಿಗಳಿಗೆ, ಕುಲ ಸಚಿವರಿಗೆ ಹಾಗೂ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ಗೆ ಸಾಕಷ್ಟು ಬಾರಿ ಗಮನಕ್ಕೆ ತಂದ್ರು ಇದು ಟೆಕ್ನಿಕಲ್ ಸಮಸ್ಯೆ ಇದೆ, ಸರಿ ಮಾಡ್ತೀವಿ ಅಂತ ಹೇಳ್ತಾನೆ ಬಂದು ವಿದ್ಯಾರ್ಥಿ ವಿರೋಧಿ ನೀತಿಯನ್ನ ದಿನೇ ದಿನೇ ಅನುಸರಿಸ್ತಾ ಇದ್ದಾರೆ. ಈ ಹಿಂದೆ ಏನು ಪರೀಕ್ಷೆಯಲ್ಲಿ ಫಲಿತಾಂಶ ಬಂದಿತ್ತು, ಆ ಫಲಿತಾಂಶದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳದ್ದು ಫಲಿತಾಂಶ ಪಾಸ್ ಅಂತ ಹೇಳಿ ಬಂದಿತ್ತು. ಆದ್ರೆ ಮೊನ್ನೆ ಪ್ರತಿಯೊಂದು ಕಾಲೇಜಿನಲ್ಲಿ ಮಾಸ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಆ ಮಾಸ್ ಕಾರ್ಡ್ಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಮಾಸ್ ಕಾರ್ಡ್ ಅಲ್ಲಿ ಫೇಲ್ ಅಂತ ಹೇಳಿ ಬಂದಿದೆ. ಇವರು ವಿಶ್ವವಿದ್ಯಾಲಯ ನಡೆಸ್ತಾ ಇದಾರೋ ಏನ್ ನಡೆಸ್ತಾ ಇದಾರೋ ನಡೆಸಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ತನಕನ್ನು ಬಿಟ್ಟು ಇವತ್ತು ವಿಶ್ವವಿದ್ಯಾಲಯಕ್ಕೆ ನುಗ್ಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ನಾವು ಆಕ್ರೋಶ ವಿಸಿ ರಿಜಿಸ್ಟರ್ ಹಾಗೂ ಕುಲ ಸಚಿವರನ್ನು ವಜಾ ಮಾಡೋರಿಗೂ ನಾವೊಂದು ಹೋರಾಟವನ್ನು ನಿಲ್ಲಿಸಲ್ಲ. ಸರ್ಕಾರ ಆದಷ್ಟು ಬೇಗ ಏನು ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕುಲಪತಿಗಳನ್ನ ಅಪಾಯಿಂಟ್ ಮಾಡಿತ್ತು, ಅವ್ರನ್ನ ವಜಾ ಮಾಡಿ ದಕ್ಷ ಅಧಿಕಾರಿಗಳನ್ನ ಈ ಸ್ಥಾನಕ್ಕೆ ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಸಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೆ ರಾಜ್ಯಪಾಲರಿಗೆ ಒತ್ತಾಯಿಸ್ತಾ ಇದ್ದೀವಿ. ವಿಜಯ್ ಕುಮಾರ್, ಎನ್ಎಸ್ಸಿ ಜಿಲ್ಲಾಧ್ಯಕ್ಷರು, ಶಿವಮೊಗ್ಗ. ಇವತ್ತು ಶಿವಮೊಗ್ಗ ಜಿಲ್ಲಾ ಎನ್ಎಸ್ಸಿ ವತಿಯಿಂದ ಕುವೆಂಪು ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಸಿ ಕಳೆದ 3 ವರ್ಷಗಳಿಂದ ಕೂಡ ಪ್ರತಿಭಟನೆಯನ್ನ ಮಾಡಿ ಮನವಿ ಸಲ್ಲಿಸ್ತಾ ಬಂದಿದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ. ರಾಜ್ಯಪಾಲರು ಹಿಂದೆ ಬಂದಾಗ ಘಟಿಕೋತ್ಸವದಲ್ಲೂ ಕೂಡ ರಾಜ್ಯಪಾಲರ ಗಮನ ಸೆಳೆದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಹಾಗೂ ಕೂಡ ಇವರಿಗೆ ಒಬ್ಬ ರಾಜ್ಯಪಾಲರು ಬಂದು ಅವ್ರ ಗಮನ ಸೆಳೆದ್ರು ಕೂಡ ಹೆದರಿಕೆನೇ ಇಲ್ದಲೆ ಅವರು ಪದೇ ಪದೇ ಆ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ರು. ಮೊನ್ನೆ 15 ದಿನಗಳ ಹಿಂದೆ ಬಂದು ಇವರಿಗೆ ಇಲ್ಲಿ ಮನವಿಯನ್ನ ಕೊಟ್ಟು ನಮ್ಮ ಏನೇನು ಇದಿದೆ ಮನವಿ ಇದೆ ಅದನ್ನೆಲ್ಲ ಬಂದು ಇಲ್ಲಿ ಕೊಟ್ಟಿದ್ವಿ. ಇಲ್ಲಿನ ಮೂಲಭೂತ ಸೌಕರ್ಯ ಆಗಿರ್ಬೋದು, ಪದೇ ಪದೇ ಕುವೆಂಪು ವಿಶ್ವವಿದ್ಯಾನಿಲಯ ಕರ್ನಾಟಕದ ಯಾವ ವಿಶ್ವವಿದ್ಯಾನಿಲಯ ಕೂಡ ಫೀಸ್ ಜಾಸ್ತಿ ಮಾಡಲ್ಲ. ಈ ವಿಶ್ವವಿದ್ಯಾಲಯ ಒಂದು ಸೆಮ್ಮಿಂದ ಇನ್ನೊಂದು ಸೆಮ್ಮಿಗೆ ಸಾವಿರಾರು ರೂಪಾಯಿ ಪರೀಕ್ಷಾ ಶುಲ್ಕ, ಸ್ಪೋರ್ಟ್ಸ್ ಫೀಸ್ ಅಂತ ಹೇಳಿ, ಕಾನ್ವೊಕೇಶನ್ ಫೀಸ್ ಅಂತ ಹೇಳಿ 3,000 ಕಾನ್ವೊಕೇಶನ್ ಫೀಸ್ ಇಟ್ಟಿದ್ದಾರೆ. ಕಳೆದ 3 ವರ್ಷದಿಂದ ಕೂಡ ಕಾನ್ವೊಕೇಶನ್ ಅನ್ನು ಕೊಡ್ತಾ ಇಲ್ಲ. ಈ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಕುಲ ಸಚಿವರಾಗಿರ್ಬೋದು, ಕುಲಪತಿಗಳಕ್ಕೆ ಬರಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಹೊಡೆದಾಡ್ತಾರೆ. ಯಾಕಂತಂದ್ರೆ ಇವರು ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಕ್ಕಲ್ಲ, ಇಲ್ಲಿನ ಸಂಪನ್ಮೂಲಕ್ಕೋಸ್ಕರ ಇಲ್ಲಿ ಇವರು ಹೊಡೆದಾಡ್ಕೊಂಡು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಹೊಡೆದಾಡ್ಕೊಂಡು ಇವರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಇವತ್ತು ಪ್ರಮುಖ ಬೇಡಿಕೆ ಏನಂತಂದ್ರೆ, ನಾವು ಫೀಸ್ ಸ್ಟ್ರಕ್ಚರ್ ಏನು ಪ್ರತಿ ವರ್ಷ 10% ಜಾಸ್ತಿ ಆಗಬೇಕು ಅಂತಿದೆ, ಅದನ್ನ ಬೇಕಾದ್ರೂ ಮಾಡ್ಲಿ. ಅದನ್ನು ಹೊರತುಪಡಿಸಿ ಇವತ್ತು ಸರ್ಕಾರಿ ಕಾನೂನುಗಳ ಕ್ರಮಗಳನ್ನ ಧಿಕ್ಕರಿಸಿ ಇವರು ಗಾಳಿಗೆ ತೂರಿ ಮನ ಬಂದಂತೆ ಸಾವಿರಾರು ರೂಪಾಯಿ ಫೀಸ್ ಅನ್ನ ಇಳಿಕೆ ಮಾಡಬೇಕು, ಪ್ರವೇಶ ಶುಲ್ಕವನ್ನು ಇಳಿಕೆ ಮಾಡಬೇಕು, ಮೂಲಭೂತ ಸೌಕರ್ಯಗಳು ಏನ್ ಸಮಸ್ಯೆ ಇದೆ ಅಲ್ಲಿ ಇಳಿಕೆ ಮಾಡಬೇಕು. ಮೊದಲನೇದಾಗಿ ಇಲ್ಲಿನ ರಿಸಲ್ಟ್ ಸಮಸ್ಯೆ, ಒಂದು ಸಲ ವಿದ್ಯಾರ್ಥಿಗಳಿಗೆ ಪಾಸ್ ಅಂತ ಬಂದ್ರೆ ಇನ್ನೊಂದ್ಸಲ ಪೋರ್ಟಲ್ ಓಪನ್ ಮಾಡಿದ್ರೆ ಫೇಲ್ ಅಂತ ಬರುತ್ತೆ. ಪ್ರತಿಮಾನ್ವಿತ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳದು 13-0-1 ಎಲ್ಲ ಬಂದಿದೆ. ಒಂದ್ಸಲ ಮನವಿ ಕೊಟ್ಟು ಒಂದು 50 ಜನ ಲೀಸ್ಟ್ ಮಾಡ್ಕೊಂಡ್ ಬಂದ್ವಿ, ಅದನ್ನೆಲ್ಲ ಬಗೆಹರಿಸಿದ್ರು. ಅದೇಕ್ ಸಾಧ್ಯ? ಇವರು ಇಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಡಿಜಿಟಲ್ ಮೌಲ್ಯಮಾಪನದಲ್ಲಿ ಇಲ್ಲಿ ಗೋಲ್ಮಾಲ್ ಮಾಡ್ಕೊಂಡು ಸಾವಿರಾರು ರೂಪಾಯಿಗಳಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನ ಬೇರೆಯವರಿಗೆ ಇಡೋ ಮುಖಾಂತರ ಇವರು ಇಲ್ಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡ್ತಾರೆ. ಇವರು ಇದಕ್ಕೆ ಎಚ್ಚರಿಕೆಯನ್ನ ಇವತ್ತು ವಿದ್ಯಾರ್ಥಿಗಳು ಕಾನೂನನ್ನ ಕೈ ತಗೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದೀವಿ. ಇದನ್ನೇ ಅವರು ಸಾಂಕೇತಿಕ ಪ್ರತಿಭಟನೆ ಅಂತ ಹೇಳಿ ಪರಿಗಣಿಸಲಿ. ಮುಂದೊಂದು ದಿನ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ರವಿಕುಮಾರ್, ಎನ್ಎಸ್ಐ ನಗರಾಧ್ಯಕ್ಷರು, ಶಿವಮೊಗ್ಗ.